ಬೀರ್ಬಲನು ಅಕ್ಬರನ ನಂಬಿಗಸ್ತ ಮಂತ್ರಿಯಾಗಿದ್ದ. ಹಲವಾರು ಸಮಸ್ಯೆಗಳನ್ನು ಅತ್ಯಂತ ಚಾಣಾಕ್ಷತನದಿಂದ ಶೀಘ್ರದಲ್ಲಿಯೇ ಪರಿಹರಿಸಿ ಕೊಟ್ಟವನು ಬೀರ್ಬಲ. ಒಮ್ಮೆ ಕಾರ್ಯಾರ್ಥವಾಗಿ ಬೀರ್ಬಲನಿಗೆ ಕಾಬೂಲು ದೇಶಕ್ಕೆ ಅಕ್ಬರನು ಕಳಿಸಿಕೊಡ್ತಾನೆ. ಅಲ್ಲಿ ಹೋದಾಗ ಅಲ್ಲಿಯ ರಾಜ ಅಕ್ಬರನ ಆಸ್ಥಾನದಿಂದ ಬಂದಂತಹ ಬೀರ್ಬಲ ಸಚಿವನಾದವನು ಎಂಬ ಕಾರಣದಿಂದ ಅತ್ಯಂತ ಗೌರವಾದರಗಳಿಂದ ಅವನನ್ನು ನೋಡಿಕೊಳ್ಳುತ್ತಾನೆ. ಸಕಲ ವ್ಯವಸ್ಥೆಯನ್ನು ಮಾಡ್ತಾನೆ. ಕೆಲವು ದಿನ ಕಳೆದ ಮೇಲೆ ಕಾಬೂಲಿನ ರಾಜ ಬೀರ್ಬಲನಲ್ಲಿ ಹೇಳ್ತಾನೆ, ಬೀರ್ಬಲ್, ಇಷ್ಟು ದಿವಸಗಳವರೆಗೆ ನೀನು ನಮ್ಮಲ್ಲಿ ಉಳಿದಿದ್ದೀಯೆ, ನಮ್ಮ ಆತಿಥ್ಯವನ್ನು ನೋಡಿದ್ದೀಯೆ, ಆದರಾತಿಥ್ಯವನ್ನು ತಿಳಿದಿದ್ದೀಯೆ, ಆಡಳಿತವನ್ನು ಕಂಡಿದ್ದೀಯೆ. ಈಗ ನನ್ನನ್ನು ಮತ್ತು ನಿನ್ನ ದೇಶದ ಅರಸನಾದಂತಹ ಅಕ್ಬರನಿಗೂ ಹೋಲಿಸಿದರೆ ನಮ್ಮನ್ನು ಯಾವ ರೀತಿಯಲ್ಲಿ ನೀನು ಹೇಳಬಲ್ಲೆ ಅಥವಾ ಗುರುತಿಸಬಲ್ಲೆ ಎಂಬುದಾಗಿ ಕೇಳ್ತಾನೆ. ಬೀರ್ಬಲ ಅದೇ ದೇಶದಲ್ಲಿದ್ದಾನೆ. ಆ ರಾಜ್ಯದ ಮುಂದೆ ಅವನನ್ನು ಹೇಗೆ ಹೇಳಬೇಕು ಎಂದು ಆಲೋಚಿಸಿ ಶೀಘ್ರವಾಗಿಯೇ ಉತ್ತರಿಸ್ತಾನೆ. ರಾಜ, ಕಾಬೂಲಿನ ರಾಜ ಹುಣ್ಣಿಮೆಯ ಚಂದಿರ, ನಮ್ಮ ರಾಜ ಅಕ್ಬರ ಬಾದಶಾಹ ಬಿದಿಗೆಯ ಚಂದಿರ ಎಂಬುದಾಗಿ ಹೇಳ್ತಾನೆ. ಆಗ ಕಾಬೂಲಿನ ರಾಜನಿಗೆ ತುಂಬ ಸಂತೋಷವಾಗ್ತದೆ. ಸುತ್ತಮುತ್ತಲು ನೆರೆದವರೆಲ್ಲ ಚಪ್ಪಾಳ ತಟ್ಟಿ, ಓ ಹುಣ್ಣಿಮೆ ಚಂದಿರ ಅಂತ ಹೊಗಳಿದ ತಮ್ಮ ಅರಸನನ್ನು ಎಂದು ಸಂತೋಷಪಡ್ತಾರೆ. ಹಾಗೆ ಬೀರ್ಬಲ ತನ್ನ ದೇಶಕ್ಕೆ ಬಂದಾಗ ಅಲ್ಲಿಯ ಕೆಲವು ಬೀರ್ಬಲನಿಗೆ ವಿರೋಧಿ ಇದ್ದಂಥವರು, ಮಹಾಪಂಡಿತರು ಎನಿಸಿಕೊಂಡವರು ಅಕ್ಬರನಲ್ಲಿ ಹೇಳ್ತಾರೆ, ನೋಡಿ ಪ್ರಭು, ಬೀರ್ಬಲನು ಕಾಬೂಲ್ನಂಥ ದೇಶದಲ್ಲಿ ನಿಮ್ಮನ್ನು ಕಡೆಗಣಿಸಿ ಮಾತನಾಡಿದ್ದಾನಂತೆ. ಕಾಬೂಲಿನ ರಾಜನನ್ನೇ ಶ್ರೇಷ್ಠನಾಗಿ ಮಾಡಿದ್ದಾನೆ, ನಿಮ್ಮನ್ನು ಅವನ ಎದುರಿನಲ್ಲಿ ಸಣ್ಣ ಮನುಷ್ಯನನ್ನಾಗಿ ಮಾಡಿದ್ದಾನೆ ಎಂಬುದಾಗಿ ದೂರಿದರು. ಆಗ ಅಕ್ಬರ ಬೀರ್ಬಲನನ್ನು ಕರೆಸ್ತಾನೆ. ಬೀರ್ಬಲ ಮಂತ್ರಿಗಳೇ, ನೋಡಿ, ನಿಮ್ಮ ವಿಷಯದಲ್ಲಿ ಕಾಬೂಲಿನಿಂದ ಬಂದಂತಹ ವಾರ್ತೆ ಈ ರೀತಿ ಇದೆ. ನಮ್ಮಲ್ಲಿಯ ವಿದ್ವಾಂಸರು ಅದನ್ನೇ ಆಡಿಕೊಳ್ಳುತ್ತಾ ಇದ್ದಾರೆ, ಏನು ಎಂಬುದಾಗಿ ಕೇಳ್ತಾನೆ. ಆಗ ಬೀರ್ಬಲ್ ನಗುತ್ತಾ ಹೇಳ್ತಾನೆ, ಮಹಾಪ್ರಭು, ನಾನು ಹೇಳಿದರಲ್ಲಿ ಸತ್ಯವಿದೆ. ಹುಣ್ಣಿಮೆಯ ಚಂದ್ರ ಅಂದರೆ ಹುಣ್ಣಿಮೆಯ ಚಂದ್ರನು ನಶಿಸುತ್ತಾ ಹೋಗುತ್ತಾನೆ, ಬಿದಿಗೆಯ ಚಂದ್ರನು ವಿಸ್ತರಿಸುತ್ತಾ ದೊಡ್ಡದಾಗುತ್ತಾ ಹೋಗುತ್ತಾನೆ. ಅಂದರೆ ನಮ್ಮ ರಾಜರು ವೃದ್ಧಿಯಾಗುತ್ತಾ ಬೆಳೆಯುತ್ತಾ ಅಭಿವೃದ್ಧಿಪರ ಎಂದು ಸೂಚಿಸಿದ್ದೇನೆ. ಅವರು ಹಿಂದುಳಿಯುತ್ತಾ ಅಭಿವೃದ್ಧಿಯಲ್ಲೂ ಹಿಂದುಳಿಯುತ್ತಾ ಕ್ಷೀಣವಾಗುತ್ತಾ ಹೋಗುತ್ತಾರೆ ಎಂಬರ್ಥದಲ್ಲಿ ಹೇಳಿದ್ದನ್ನು ಇಲ್ಲಿಯ ಪಂಡಿತರು ಅರ್ಥ ಮಾಡಿಕೊಳ್ಳಲಿಲ್ಲವಲ್ಲ ಎಂದು ಹೇಳಿದಾಗ ಅಕ್ಬರನಿಗೆ, ಓಹೋ ಹೌದು, ಬೀರ್ಬಲನ ಜಾಣ್ಮೆ ಮೆಚ್ಚಬೇಕಾದಂಥದ್ದು. ಅವನು ಸತ್ಯವಾಗಿ ಹೇಳಿದ್ದಾನೆ, ತನ್ನ ರಾಜರನ್ನು ಗೌರವಿಸಿ ಯಥಾರ್ಥವಾಗಿ ಮಾತನಾಡಿದ್ದಾನೆ. ಅವರಿಗೆ ಇಲ್ಲಿ ಬಂದರೂ ಸಹಿತ ಯೋಗ್ಯವಾದಂತಹ ಉಡುಗೊರೆಯನ್ನು ಕೊಡಬೇಕು ಎಂದು ತಮ್ಮ ಭಟರಿಗೆ ಹೇಳ್ತಾನೆ. ಸಂತೋಷವಾಗ್ತದೆ. ಇದು ಒಂದು ಕತೆ. ವಿ ಎನ್ ಭಾಗವತ್, ಬರಬಳ್ಳಿ.